ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಶುಕ್ರವಾರ ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಹಾಸ್ಪಿಟಲ್ ವಿಸಿಟ್ ಕೂಡ ಇತ್ತು. ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತು. ಒಂದು 7 ಗಂಟೆ ಹಾಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಇನ್ನು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಬಿಟ್ಟು ಆಮೇಲೆ ಹಾಸ್ಪಿಟಲ್ಗೆ ಹೋಗೋಣ ಅಂತ. ಮತ್ತು ಇವತ್ತು ಹೇಗಿದ್ರೂ ಡಾಕ್ಟರ್ಗೆ ಕೂಡ ಹೇಳಬೇಕಾಗಿತ್ತು, ಡೆಲಿವರಿ ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು. ಯಾಕಂತಂದರೆ ಅವರು ಲಾಸ್ಟ್ ಟೈಮ್ ಹೋದಾಗಲೇ ಕೇಳಿದರು, ನೀವು ಕನ್ಫರ್ಮ್ ಮಾಡಿಕೊಂಡು ನೆಕ್ಸ್ಟ್ ಟೈಮ್ ಬಂದಾಗ ಹೇಳಿದ್ರೆ ನಾವು ಕೂಡ ದಿನಕ್ಕೆ ಫಿಕ್ಸ್ ಮಾಡ್ಕೊಳ್ತೀವಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಇವತ್ತು ಹೋಗಿ ಯಾವ ದಿನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಆ ದಿನ ಕನ್ಫರ್ಮ್ ಅಂತ ಹೇಳಿಬಿಟ್ಟು ಬರಬೇಕು. ಹಾಗೆಯೇ ಡಾಕ್ಟರ್ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮುಂದಕ್ಕೂ ಕೂಡ. ಮತ್ತು ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದಲ್ಲೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ನನಗಂತೂ ಇವತ್ತು ಒಂಥರ ಹಾಸ್ಪಿಟಲ್ಗೆ ಹೋಗೋದಕ್ಕೆ ತುಂಬ ಖುಷಿ ಇದೆ. ಯಾಕೆಂತಂದರೆ ಬೇರೆ ದಿನ ಅಲ್ವಾ, ಇನ್ನೂ ಎಷ್ಟು ಸಲ ಹೋಗಬೇಕಪ್ಪ ಹಾಸ್ಪಿಟಲ್ಗೆ ಅನ್ನೋ ಥರ ಇತ್ತು. ಬಟ್ ಈ ಸಲ ಹೋದರೆ ನೆಕ್ಸ್ಟ್ ಟೈಮ್ ನಾನು ಇನ್ನು ಹಾಸ್ಪಿಟಲ್ಗೆ ಹೋಗೋದೇ ಡೆಲಿವರಿಗೆ ಅಂತ. ಸೊ ಇನ್ನು ಜಸ್ಟ್ ಒಂದು ವಿಸಿಟ್ ಅಷ್ಟೇ ಇರೋದು. ನೋಡೋಣ, ನೆಕ್ಸ್ಟ್ ಪಾಪುನ ಕರ್ಕೊಂಡು ಮನೆಗೆ ಬರ್ತೀವಿ. ಈಗ ಹೋಗಿ ಚೆಕಪ್ ಮಾಡಿಸ್ಕೊಂಡು ಬರೋದು. ಇನ್ನು ಹಾಸ್ಪಿಟಲ್ಗೆ ಬಂದ್ವಿ, ಜಾಸ್ತಿ ಏನೂ ಪೇಷಂಟ್ಸ್ ಇರಲಿಲ್ಲ. ಮತ್ತು ಅಲ್ಲಿ ನನ್ನ ಫ್ರೆಂಡ್ ಕಮ್ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು, ಚೈತ್ರ ಅಂತ. ಸೊ ಅವ್ರನ್ನ ತುಂಬ ದಿನ ಆದಮೇಲೆ ಮತ್ತೆ ಮೀಟ್ ಮಾಡಿದ್ದು ತುಂಬಾ ಖುಷಿಯಾಯಿತು. ಹಾಗೆಯೇ ಒಂದು ಸ್ವಲ್ಪ ಹೊತ್ತು ಕೂಡ ಮಾತಾಡಿದ್ವಿ, ಡಾಕ್ಟರ್ ಏನು ಹೇಳಿದ್ರು ಅಂತೆಲ್ಲ ಅಂದ್ಬಿಟ್ಟು. ಬಿಕಾಸ್ ಅವರು ಕೂಡ ಪ್ರೆಗ್ನೆಂಟ್ ಇದ್ದಾರೆ, 8 ಮಂತ್ಸ್ ಆಲ್ರೆಡಿ ಅವ್ರಿಗೆ. ಇನ್ನೇನು ಅವ್ರಿಗೂ ಕೂಡ ಇದೇ ಹಾಸ್ಪಿಟಲಲ್ಲೇ ಅವರು ಚೆಕಪ್ ಎಲ್ಲ ಮಾಡಿಸ್ತಾ ಇರೋವಂಥದ್ದು. ಸೊ ಹೀಗೆ ಡಾಕ್ಟರ್ ಏನು ಹೇಳಿದ್ರು ಅಂತೆಲ್ಲ ಅವರು ಹೇಳಿದ್ರು ನನಗೆ. ಹಾಗೆಯೇ ನನಗೆ ಯಾವಾಗ ಡೆಲಿವರಿ ಡೇಟ್ ಎಲ್ಲ ಇದೆ ಅನ್ನೋದನ್ನು ನಾನು ಅವ್ರ ಹತ್ರ ಮಾತಾಡಿಕೊಂಡೆ. ಇನ್ನು ಅವತ್ತಿನ ದಿನ ಡೇಟ್ ಫಿಕ್ಸ್ ಮಾಡ್ಕೊಳ್ಳೋದು ಅಂತಲೂ ಕೂಡ ಹೀಗೆ ಎಲ್ಲ ಮಾತಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಅವರು ಕೂಡ ಹೊರಟರು. ಆಮೇಲೆ ನಾನು ಕೂಡ ಇನ್ನೇನು ಕನ್ಸಲ್ಟೇಷನ್ ಇದೆಯಲ್ಲ ಅಂತ ಅಂದ್ಬಿಟ್ಟು ಬಂದು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಕೂತ್ಕೊಂಡು. ಇನ್ನು ಒಳಗಡೆ ಪೇಷಂಟ್ ಇದ್ದರು, ಹಾಗಾಗಿ ಅವ್ರು ಬಂದ ಮೇಲೆ ನಾವು ಹೋಗೋಣ ಅಂತ ಅಂದ್ಕೊಂಡ್ವಿ. ಮತ್ತು ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದರು, ನೀವು ಯಾವ ಹಾಸ್ಪಿಟಲಲ್ಲಿ ತೋರಿಸ್ತಾ ಇರೋದು ಅಂತ. ಸೊ ನಾನು ತೋರಿಸ್ತಾ ಇರೋದು ಬಂದುಬಿಟ್ಟು ಅರುಣೋದಯ ಹಾಸ್ಪಿಟಲ್ ಅಂತ, ನಿಯರ್ ಬಗಲ್ಗುಂಟೆ ಬರುತ್ತೆ ಈ ಒಂದು ಹಾಸ್ಪಿಟಲು. ಸೊ ಈ ಒಂದು ಹಾಸ್ಪಿಟಲ್ನ ನನಗೆ ಯಾರೂ ರೆಕಮೆಂಡ್ ಮಾಡಿಲ್ಲ. ನಾವು ಹೀಗೇ ಹಾಸ್ಪಿಟಲ್ನ ಹುಡುಕೋವಾಗ ನನಗೆ ಈ ಒಂದು ಹಾಸ್ಪಿಟಲ್ ಬಜೆಟ್ ಎಲ್ಲ ಕೇಳಿದಾಗ ಓಕೆ ನಮ್ಮ ಬಜೆಟಲ್ಲಿದೆ ಅಂತ ಅಂದ್ಬಿಟ್ಟು ಈ ಒಂದು ಹಾಸ್ಪಿಟಲಲ್ಲೇ ಕಂಟಿನ್ಯೂ ಮಾಡಿದ್ವಿ ಚೆಕಪ್ಪಿಗೆಲ್ಲನೂ. ಸೊ ಡಾಕ್ಟರ್ ಬಗ್ಗೆ ಹೇಳಬೇಕು ಅಂತಂದರೆ ಅವರು ತುಂಬಾ ಚೆನ್ನಾಗಿ ನೋಡ್ತಾರೆ. ಸೀನಿಯರ್ ಡಾಕ್ಟರ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಮಂಜುಳಮ್ಮ ಅಂತ ಡಾಕ್ಟರ್ ನೇಮು. ಸೊ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆದರು. ಹೋದಾಗೆಲ್ಲ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ನಾವೇನಾದರೂ ಡೌಟ್ ಕೇಳಿದ್ರೂ ಕೂಡ ಅದಕ್ಕೆ ತುಂಬಾ ಕೈಂಡಾಗಿ ಅವ್ರು ಆನ್ಸರ್ ಮಾಡ್ತಾರೆ. ಸೊ ನನಗದು ತುಂಬಾ ಇಷ್ಟ ಆಯಿತು. ಸೊ ನಾನು ಕೂಡ ಬೇರೆಯವರಿಗೆ ರೆಕಮೆಂಡ್ ಮಾಡಿದ್ದೀನಿ. ಹಾಗೆ ನನ್ನ ಫ್ರೆಂಡ್ ಇವಾಗೇನು ಚೈತ್ರ ಅಂತ ಸಿಕ್ಕಿದ್ರಲ್ವ ಸಬ್ಸ್ಕ್ರೈಬರು, ಸೊ ಅವ್ರಿಗೂ ಕೂಡ ನಾನೇ ಹೇಳಿದ್ದು, ಚೆನ್ನಾಗಿ ನೋಡ್ತಿದ್ದಾರೆ, ಒಂದ್ಸಲಿ ನೋಡಿ ಕನ್ಸಲ್ಟ್ ಮಾಡಿ ಅಂತ. ಸೊ ಅವರು ನನ್ನ ಮಾತು ಮೇಲೆ ನಂಬಿಕೆ ಇಟ್ಕೊಂಡು ಆಮೇಲೆ ಅವರು ಕೂಡ ಕನ್ಸಲ್ಟ್ ಮಾಡ್ತಿದ್ದಾರೆ ಈ ಒಂದು ಡಾಕ್ಟರ್ನ. ಸೊ ಅವರು ಕೂಡ ಹಾಗೆ ಹೇಳಿದ್ರು, ಚೆನ್ನಾಗಿ ನೋಡ್ತಾರೆ, ನನಗೂ ಕೂಡ ತುಂಬಾ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು. ಇನ್ನು ನಾನು ಒಳಗಡೆ ಚೆಕಪ್ಗೆ ಅಂತ ಹೋದೆ. ಇಲ್ಲಿ ಅಪ್ಪುಗೆ ಜೀವನ್ ಮಾತಾಡಿಸ್ತಾ ಇದ್ದಾರೆ. ಅವನು ಏನಂತ ಆನ್ಸರ್ ಮಾಡ್ತಿದ್ದಾನೆ ಅಂತ ನೀವು ನೋಡ್ಬೋದು. ಯಾವಾಗ ಬರುತ್ತೆ ಬೇಬಿ ಯಾವಾಗ ಬರುತ್ತೆ? 5 days. 5 ಡೇಸ್. ಏನು ಮಾಡ್ತೀಯ ಬೇಬಿ ಅಂದಾಗ? Asa. ಏನು ತೋರಿಸ್ತೀಯ? Toy. Toy. Toys. ಯಾವ ಬೇಬಿ ಬೇಕು ನಿಮಗೆ? Tangi Papa. ತಂಗಿ ಪಾಪ. ಬಾಯ್ ಬೇಬಿ ಆಗೋದ್ರೆ ಏನು ಮಾಡೋದು? What do you do? ಹೋಗ್ಲಿ ಬಿಡು. ಇನ್ನು ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲ ಆಯಿತು. ನಾವು ಕೂಡ ಟ್ಯಾಬ್ಲೆಟ್ಸ್ ಎಲ್ಲ ಒಂದಷ್ಟು ಕೊಟ್ಟಿದ್ರು, ಅದನ್ನು ತೊಗೊಂಡು ಮನೆಗೆ ಹೊರಟ್ವಿ. ಫ್ರೆಂಡ್ಸ್, ಹೋಗ್ಬಿಟ್ಟು ಬಂದ್ವಿ ಹಾಸ್ಪಿಟಲ್ಗೆ. ಡಾಕ್ಟರ್ ಬಂದುಬಿಟ್ಟು ಮಂಡೇ NST ಮಾಡಿಸೋದಕ್ಕೆ ಹೇಳಿದ್ದಾರೆ. ಸೊ ಮಂಡೇ ಹೋಗಿ NST ಮಾಡಿಸ್ಬೇಕು. ಅದಾದಮೇಲೆ ಗುರುವಾರ ಬೆಳಗ್ಗೆ ಹೋಗಿ ಅಡ್ಮಿಟ್ ಆಗಬೇಕು ಅಂತ ಹೇಳಿದ್ದಾರೆ. ಒಂದು 10:30 11:30 ಅಷ್ಟೊತ್ತಿಗೇನೋ ಆಪ್ರೇಷನ್ ಮಾಡೋಣ ಅಂತ ಈ ರೀತಿಯಾಗಿ ಹೇಳಿದ್ರು. ಸರಿ ನೋಡೋಣ ಅಂತ ಅಂದ್ಕೊಂಡು ಬಂದೆ. ಇನ್ನು NST ಯಾಕೆ ಹೇಳಿದ್ರು ಅನ್ನೋದು ಗೊತ್ತಿಲ್ಲ, ಬಟ್ ಓಕೆ ಮಂಡೇ ಹೋಗಿ ಮಾಡಿಸ್ಬೇಕು, ನೋಡೋಣ ಅವತ್ತು. ಇನ್ನು ಟ್ಯಾಬ್ಲೆಟ್ಸ್ ಎಲ್ಲನೂ ಕೂಡ ಇರೋದನ್ನೇ ಕಂಟಿನ್ಯೂ ಮಾಡೋದಕ್ಕೆ ಹೇಳಿದ್ದಾರೆ. ಒಂದು ಸ್ವಲ್ಪ ನನಗೆ ಕೂಡ ಗ್ಯಾಸ್ಟ್ರಿಕ್ ಥರ ಆಗ್ತಾಯಿತ್ತು. ನೈಟ್ ಕರೆಕ್ಟಾಗಿ ನಿದ್ದೆನೇ ಮಾಡೋಕ್ಕಾಗ್ತಿರ್ಲಿಲ್ಲ. ಅದೊಂದನ್ನು ಹೇಳಿದ್ದಕ್ಕೆ ಅವರು ಅದಕ್ಕೇನು ಟ್ಯಾಬ್ಲೆಟ್ ಕೊಡಬೇಕು ಗ್ಯಾಸ್ಟ್ರಿಕ್ಕಿಗೆ ಅದನ್ನು ಕೊಟ್ಟರು. ಅದಾದಮೇಲೆ ನಾವು ಮಂಡೇ ಹೋಗಿ NST ಮಾಡಿಸ್ಬೇಕು. ಇನ್ನು ಅದಷ್ಟೇ ಆಪ್ರೇಷನ್ ಫಿಕ್ಸ್ ಆಯಿತು. ನನಗಂತೂ ಎಷ್ಟು ಬೇಗ 9 ತಿಂಗಳು ಕಳೆದೋಯ್ತು. ಆಗಲೇ
ಇನ್ನೇನು 10ನೇ ತಾರೀಕು ಬಂದರೆ 9 ತಿಂಗಳು ಕಂಪ್ಲೀಟಾಗಿ 10ನೇ ತಿಂಗ್ಳಿಗೆ ಬೀಳುತ್ತೆ. ಇಷ್ಟು ತಿಂಗಳಾಗೋಯ್ತಾ ಅನ್ನೋ ಥರ ಅನ್ನಿಸ್ತಾ ಇದೆ ನನಗೇನೆ. ಸೊ ಅಪ್ಪು ಪ್ರೆಗ್ನೆನ್ಸಿನಲ್ಲಿ ಅಲ್ಲ ನನಗೆ 37 ವೀಕ್ಸ್ 5 ಡೇಸಿಗೆ ಡೆಲಿವರಿ ಆಗಿದ್ದು. ಬಟ್ ಇದು ನೋಡಿದ್ರೆ ಇವತ್ತು ಆಲ್ರೆಡಿ 38 ವೀಕ್ಸ್ 5 ಡೇಸ್. ಸೊ ಹಾಗಾಗಿ ಅದೊಂದು ಸ್ವಲ್ಪ ನನಗೆ ನನ್ನ ತಲೆನಲ್ಲಿತ್ತು. ಅಂದರೆ ಎಲ್ಲನೂ ಚೆನ್ನಾಗಿದೆಯಾ ಏನು ಅಂತ ಅಂದ್ಬಿಟ್ಟು. ಬಟ್ ಬೇಬಿ ಹಾರ್ಟ್ ಬೀಟ್ ಎಲ್ಲನೂ ಕೂಡ ಡೋಪ್ಲರಲ್ಲಿ ಅಲ್ಲೇ ಚೆಕ್ ಮಾಡಿದ್ರು. ಸೊ ಬೇಬಿ ಹಾರ್ಟ್ ಬೀಟ್ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿ ಇದೆ ಅಂತೆಲ್ಲ ಹೇಳಿದ್ರು. ಮತ್ತು ಬೇಬಿ ಗ್ರೋತ್ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು. ಇನ್ನು ಮಗುದು ವೆಯ್ಟ್ ಎಷ್ಟಿದೆ ಅಂತ ಕೇಳ್ತಾ ಇದ್ರಿ. ನಾನು ಲಾಸ್ಟ್ ವೀಕ್ ಸ್ಕ್ಯಾನಿಂಗ್ ಮಾಡಿಸಿದ್ದು. ಆವಾಗ ಬಂದುಬಿಟ್ಟು 3 kg ಇತ್ತು ಮಗು. ಸೊ ಈಗ ಇನ್ನೂ ಒಂದು ವಾರ ಆಗಿದೆ ಅಲ್ಲ, ಸೊ ಒಂದು ಸ್ವಲ್ಪ ಜಾಸ್ತಿನೇ ಆಗಿರುತ್ತೆ ಅಂತ ಅಂದ್ಕೊಳ್ತೀವಿ. ಪ್ಲಸ್ ಆರ್ ಮೈನಸ್ ಇರುತ್ತೆ ಅದು, ಅಂದರೆ ಎಕ್ಸಾಕ್ಟಾಗಿ ಕೂಡ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಪ್ಲಸ್ ಆರ್ ಮೈನಸ್ ಅಂತಲೇ ಕೊಟ್ಟಿರ್ತಾರೆ. ನೋಡೋಣ, ಇನ್ನೇನು ಜಸ್ಟು 5 ದಿನ ಇದೆ. ಇನ್ನು 5 ದಿನದಲ್ಲಿ ಯಾವ ಮಗು ಆಗುತ್ತೋ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ ನಾನು. ಹಾಗೆಯೇ ಯಾವುದೇ ಮಗು ಆಗಲಿ ಅಲ್ಲ, ಆರೋಗ್ಯವಾಗಿರಲಿ, ಮೇಯ್ನಾಗಿ ಅದೇ ಬೇಡ್ಕೊಳ್ಳೋದು ನಾವು. ಅದೊಂದೇ ಸದ್ಯಕ್ಕೆ ಇವಾಗ ನನ್ನ ತಲೆಯಲ್ಲಿ ಓಡ್ತಾ ಇರೋದು. ಹೆಣ್ಣಾಗಲಿ ಗಂಡಾಗಲಿ ಯಾವುದೋ ಒಂದು ಅನ್ನೋ ಥರ ಆಗೋಗ್ಬಿಟ್ಟಿದೆ. ಆ್ಯಂಡ್ ಮಗು ಅಂತೂ ಆರೋಗ್ಯವಾಗಿದ್ದರೆ ಅಷ್ಟೇ ಸಾಕು. ಸೊ ಇಷ್ಟೇ ಫ್ರೆಂಡ್ಸ್, ಈ ಥರ ಹೇಳಿದ್ರು. ಒಂದು ಸ್ವಲ್ಪ ಭಯನೂ ಇದೆ ನನಗೆ ಸಿಸೇರಿಯನು ಅನ್ನೋದು. ಯಾಕಂದರೆ ಫಸ್ಟು ನನಗೇನು ಇದಾಗಿತ್ತಲ್ಲ, ಆಪ್ರೇಷನ್ ಆಗಿತ್ತಲ್ಲ, ಆವಾಗ ಎದ್ದು ವಾಕ್ ಮಾಡೋದಕ್ಕೆ ಸಖತ್ ಕಷ್ಟ ಆಗೋಗ್ಬಿಟ್ಟಿತ್ತು. ಸೊ ಅದೇ ನನ್ನ ತಲೆನಲ್ಲಿದೆ, ಅಯ್ಯೋ ಆಪ್ರೇಷನ್ ಹೆಂಗೋ ಆಗೋಗ್ಬಿಡುತ್ತೆ, ಅದಾದಮೇಲೆ ಅನಸ್ತೇಷಿಯಾ ಇಳಿದಾಗ ನೋವಿರುತ್ತಲ್ಲ, ಅದಂತೂ ತಡ್ಕೊಳಕ್ಕಾಗಲ್ಲ, ಹಂಗಾಗ್ತಿರುತ್ತೆ. ಆಮೇಲೆ ಅದು ಒಂದು ಫಸ್ಟ್ ವಾಕ್ ಏನಿರುತ್ತೆ ಸಿಸೇರಿಯನ್ ಆದಮೇಲೆ, ಅದು ಇದ್ದಿದ್ದು ಕಷ್ಟ ಇರುತ್ತೆ. ದೇವರೇ, ನನಗೆ ಅದೊಂದು ಪೇಯ್ನ ಕಂಟ್ರೋಲ್ ಮಾಡ್ಕೊಳ್ಳೋ ಶಕ್ತಿ ಕೊಟ್ಬಿಡಪ್ಪ ಅಂತ ಅನ್ನಿಸ್ಬಿಟ್ಟಿದೆ. ನೋಡೋಣ ಹೆಂಗಾಗುತ್ತೋ ಏನು ಕತೆನೋ. ಇವಾಗ ಆಲ್ಮೋಸ್ಟ್ 5 years ಆಗಿದೆ ಅಲ್ವಾ, ಇನ್ನೂ ಒಂದು ಸ್ವಲ್ಪ ಅಡ್ವಾನ್ಸ್ಡಾಗಿ ಮೆಡಿಸಿನ್ಸ್ ಎಲ್ಲ ಬಂದಿರುತ್ತೆ ಅನ್ನೋದು ಒಂದು. ಅದಾದಮೇಲೆ ನನಗೂ ಕೂಡ ಒಂದಷ್ಟು ಜನ ಇವಾಗ ಏನು ಹೇಳ್ತಾ ಇರ್ತಾರೆ, ಅವರು ಕೂಡ ಧೈರ್ಯ ಹೇಳ್ತಿದ್ದಾರೆ, ಏನಾಗಲ್ಲ, ಆರಾಮಾಗಿ ಹೋಗ್ತೀಯ, ಆರಾಮಾಗಿ ಬರ್ತೀಯ, ಆಮೇಲೆ ನಿನಗೂ ಕೂಡ ಏನಂತ ಇದು ಗೊತ್ತಾಗಲ್ಲ, ನೋವು ಅನ್ನೋದು ಗೊತ್ತಾಗಲ್ಲ ಅಂತ. ಜೊತೆಗೆ ಇವಾಗ ರೀಸೆಂಟಾಗಿ ಪ್ರಿಯಾಂಕಂಗೆ ಆಪ್ರೇಷನ್ ಆಗಿತ್ತಲ್ಲ, ಅದು ಒಂದು ಭಯ ಬಂದುಬಿಟ್ಟಿದೆ ನನಗೆ. ಲೈಕ್ ಅವಳು ನೈಟೆಲ್ಲ ಪೇಯ್ನ್ ಏನು ತೊಗೊಂಡಿದ್ಲು ಅದು ಆ ಥರ ಎಲ್ಲ. ಸೊ ಒಂದು ಸ್ವಲ್ಪ ಏನೋ ತಲೆ ಕೂತ್ಕೊಂಡ್ಬಿಟ್ಟಿದೆ. ಏನೂ ಮಾಡೋಕ್ಕಾಗಲ್ಲ, ಅದೊಂದು ಪ್ರೊಸೆಸ್ ಹೋಗಲೇಬೇಕು. ಅದಾದಮೇಲೆ ಏನಿದೆ, ಬೇಗ ರಿಕವರ್ ಆದರೆ ಸಾಕು, ಅಷ್ಟೇನೆ. ಇನ್ನು ನಾನು ಜೀವನಿಗೆ ಒಂದ್ಸಲ ಕಾಮಧೇನು ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದೀನಿ. ನೋಡೋಣ, ನಾಳೆ ಇನ್ ಕೇಸ್ ಆದರೆ ಕರ್ಕೊಂಡು ಹೋಗ್ತಾರೆ. ಅದೇನೋ ಗೊತ್ತಿಲ್ಲ, ನನ್ನ ಮನಸ್ಸಲ್ಲಿ ಹಾಗೆ ಬಂದುಬಿಟ್ಟಿದೆ. ಒಂದು ಸತಿ ಹೋಗ್ಬಿಟ್ಟು ಬಂದುಬಿಡೋಣ, ಪರವಾಗಿಲ್ಲ, ಆರಾಮಾಗೇ ಹೋಗ್ಬಿಟ್ಟು ಬಂದುಬಿಡೋಣ. ಸುಮ್ಮನೆ ನನಗೆ ಅಲ್ಲ, ಆಮೇಲೆ ಹೋಗೋದಕ್ಕೆ ಆಗೋದಿಲ್ಲ. ಆಮೇಲೆ ಅದೊಂಥರ ಮನಸ್ಸಲ್ಲಿ ಕೂತ್ಕೊಂಡ್ಬಿಡುತ್ತೆ, ಹೋಗಬೇಕಾಗಿತ್ತು ಅನ್ನೋದು. ಹಾಗಾಗಿ ನಾಳೆ ಹೇಗಿದ್ದರೂ ಜೀವನಿಗೆ ಆಫೀಸ್ ರಜಾ ಇದೆ, ಸ್ಯಾಟರ್ಡೆ. ಸೊ ಹಾಗಾಗಿ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಬಂದರೆ ಅದೊಂಥರ ಏನೋ ಧೈರ್ಯ, ಓಕೆ ರಾಯರ ಆಶೀರ್ವಾದ ಇದೆ ಅಂತ. ಸೊ ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಅದು ಬಿಟ್ಟರೆ ವೆಂಕಟೇಶ್ವರ ದೇವಸ್ಥಾನಕ್ಕೆ ಒಂದ್ಸಲಿ ಹೋಗೋಣ ಅಂತ, ಯಾಕೋ ಮನಸ್ಸಿಗೆ ಈ ದೇವ್ರುಗಳ್ನ ನೋಡಬೇಕು ಅಂತ ಅನಿಸ್ಬಿಟ್ಟಿದೆ. ಸೊ ಒಂದ್ಸಲಿ ಹೋಗಿ ರಾಯರ ದರ್ಶನ ಮಾಡಿಕೊಂಡು ವೆಂಕಟೇಶ್ವರ ದರ್ಶನನೂ ಕೂಡ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಮಟ್ಟಿಗೆ ನನ್ನ ಗಂಡ ಈ ಆಸೆನ ಈಡೇರಿಸ್ತಾರೆ ಅಂತ ಅಂದ್ಬಿಟ್ಟು. ಇನ್ನು ನನಗೂ ಅಲ್ಲಿಂದ ಬಂದಮೇಲೆ ಸ್ವಲ್ಪ ಹೊಟ್ಟೆ ಹಸಿತಾ ಇತ್ತು. ಆಮೇಲೆ ಇದು ಸ್ಟ್ರಾಬೆರಿ ಇತ್ತು ಅಂತ ಅಂದ್ಬಿಟ್ಟು ಅದನ್ನು ತಿಂದೆ. ಇವಾಗ ಬೆಳಗ್ಗೆಯಿಂದ ದೋಸೆ ಅನ್ನೋದೇ ಆಗಿತ್ತಲ್ವ. ಜೀವನ್ ಸರಿ ನಾನು ಹೋಗಿ ಬಿರಿಯಾನಿ ತೊಗೊಂಬಂದ್ಬಿಡ್ತೀನಿ, ದೊನ್ನೆ ಬಿರಿಯಾನಿಯಿಂದ ಅಂತ ಅಂದ್ಬಿಟ್ಟು ಅವ್ರು ಹೋಗಿದ್ದಾರೆ. ಇನ್ನು ಅವ್ರು ಬಂದಮೇಲೆ ಬಿರಿಯಾನಿ ತಿಂದ್ಬಿಟ್ಟು ಮಲ್ಕೊಳ್ಳೋದು, ಇಷ್ಟೇ. ಪಾಪು ಬರ್ತಾಯಿದೆಯಲ್ಲ, ನಿಂಗೆ ಖುಷಿನಾ? ಏನು ಮಾಡ್ತೀಯ ಪಾಪು ಬಂದಾಗ ನೀನು? ಆಡಿಸ್ತೀಯಾ? ನೀನು ಎಷ್ಟು ಖುಷಿ ಆಗುತ್ತೆ ನಿಮಗೆ? 100 ಖುಷಿ ಆಗುತ್ತೆ ಅಂತ ನನ್ನ ಮಗನಿಗೆ. ಅದು ಬರ್ತಾ ಇರೋದೇ ನನ್ನ ಮಗನಿಗೋಸ್ಕರ. ಇವಾಗ ಅಲ್ಲ, ಲೈಫ್ ಲಾಂಗ್ ಅವನ ಜೊತೇಲಿ ಇರೋದಕ್ಕೆ ಒಂದು ಬ್ರದರೋ ಸಿಸ್ಟರೋ ಬರ್ತಾಯಿದ್ದಾರೆ. ಅದಕ್ಕೆ ನನ್ನ ಮಗ ಫುಲ್ ಖುಷಿ. ಅಯ್ಯೋ ನನ್ನ ಮುದ್ದು ಮಗ. ಆಗಲೇ ನೋಡಿ ಎತ್ಕೊಂಡವನೆ ಗುಲ್ಗುಲಾನ. ನಾನು ಹೇಳಿಲ್ವಾ, ಎಲ್ಲನ ಬಚ್ಚಿಕ್ಲಿ ನನ್ನ ಮಗ ಹುಡುಕ್ತಾನೆ ಅದು. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ.
ಜೀವನ್ ನಾನೇ ಕಾಫಿ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ ಕಾಫಿ ಮಾಡಿಕೊಡೋದಕ್ಕೆ ಅಂತ. ಇನ್ನು ನಾನಿವತ್ತು ಸೋಫಾ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ಕೆಳಗಡೆ ಎದ್ದು ಬಂದಿದ್ದ ತಕ್ಷಣ ಒಂದಷ್ಟು ಸಿಂಕಲ್ ಪಾತ್ರೆ ಇತ್ತು. ಇದನ್ನು ಯಾರಪ್ಪ ತೊಳಿತಾರೆ ಅನ್ನೋ ಥರ ಅನ್ನಿಸ್ತಾ ಇತ್ತು ನನಗೇನೆ. ಯಾಕಂದರೆ ಹಿಂದಿನ ದಿನ ನನಗೂ ಆಗ್ತಾ ಇರಲಿಲ್ಲ. ಇವಾಗ ಜಾಸ್ತಿ ಹೊತ್ತು ನಿಂತ್ಕೊಂಡು ಪಾತ್ರೆ ಎಲ್ಲ ತೊಳಿಬೇಕು ಅಂದರೆ ತುಂಬಾ ಕಾಲು ನೋವ್ತಾ ಇರುತ್ತೆ. ಸೊ ಹಾಗಾಗಿ ಜೀವನ್ ಬಿಡು ನಾನೇ ತೊಳ್ಕೊಡ್ತೀನಿ ಅಂತ ಹೇಳಿದ್ರು. ಅದಾದಮೇಲೆ ಸರಿ ನನಗೆ ಹೇಗಿದ್ರೂ ಕಸ ಎಲ್ಲ ಗುಡ್ಸ್ಕೊಂಬಂದ್ಬಿಡ್ತೀನಿ ಅಂತ ಅಂದ್ಬಿಟ್ಟು ನಾನು ಹೇಳಿದೆ. ಸೊ ಈ ರೀತಿ ಇಬ್ಬರು ಕೂಡ ಯಾವುದಾದ್ರೂ ಕೆಲಸಗಳನ್ನ ಡಿವೈಡ್ ಮಾಡಿಕೊಂಡು ಮಾಡಿದ್ರೆ ಮನೆ ಕೆಲಸನೂ ಕೂಡ ಬೇಗ ಮುಗಿಯುತ್ತೆ, ಜೊತೆಗೆ ಕೆಲಸ ಮಾಡ್ದಂಗೂ ಕೂಡ ಅನಿಸಲ್ಲ. ಸೊ ನಾನು ಅಂದ್ಕೊಂಡೆ ಫಸ್ಟು ವ್ಯಾಕ್ಯೂಮ್ ಕ್ಲೀನರಲ್ಲಿ ಸೋಫಾ ಎಲ್ಲನೂ ಕ್ಲೀನ್ ಮಾಡ್ಕೊಂಬಿಡೋಣ, ಮ್ಯಾಟ್ ಎಲ್ಲನೂ ಕ್ಲೀನ್ ಮಾಡ್ಕೊಂಬಿಡೋಣ, ಅದಾದಮೇಲೆ ಕಸ ಎಲ್ಲ ಗುಡ್ಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು. ಸೊ ಈ ರೀತಿ ಇರೋ ಕೆಲಸಗಳನ್ನ ಡಿವೈಡ್ ಮಾಡಿಕೊಂಡು ಮಾಡ್ಕೊತೀವಿ. ಅಪ್ಪುಗೂ ಕೂಡ ಹಾಲು ಮಾಡಿಕೊಟ್ಟಿದ್ದಾಯಿತು, ಅವನು ಕೂಡ ಕುಡಿದ್ಬಿಟ್ಟು ಇವಾಗ ತೊಗೊಂಡೋಗಿ ಅವನೇ ಸಿಂಕಲ್ಲಿ ಇಡ್ತಾ ಇದ್ದಾನೆ. ಸೊ ಅವನಿಗೆ ನಾವು ಫಸ್ಟಿಂದನೂ ಅದನ್ನು ಹೇಳ್ಕೊಟ್ಬಿಟ್ಟಿದ್ದೀವಿ. ತಿಂಡಿ ತಿಂದಿದ ತಕ್ಷಣ ಅದು ಆಗಿರ್ಬೋದು ಅಥವಾ ಊಟ ತಿಂದಿದ ತಕ್ಷಣ ಒಂದು ಏನಿರುತ್ತೆ ಪ್ಲೇಟು ಅದನ್ನು ತೊಗೊಂಡೋಗಿ ಸಿಂಕಲ್ಲಿ ಇಡಬೇಕು ಅಂತ. ಸೊ ಅವನು ಅಲ್ಲಿ ಇಲ್ಲಿ ಎಲ್ಲ ಇಡೋದಿಲ್ಲ, ಕಂಪ್ಲೀಟಾಗಿ ಖಾಲಿ ಆದಮೇಲೆ ತೊಗೊಂಡೋಗಿ ಸಿಂಕಲ್ಲಿ ಇಡ್ತಾನೆ. ಹಾಗೆಯೇ ಇನ್ನು ಹಾಲು ಕುಡಿದ್ಮೇಲೂ ಅಷ್ಟೇನೆ ಆ ಗ್ಲಾಸ್ ಅವ್ನು ಏನಿರುತ್ತೆ ಅದನ್ನು ತೊಗೊಂಡೋಗಿ ಸಿಂಕಲ್ಲಿ ಎತ್ತಿಡಬೇಕು ಅಂತ ಹೇಳಿದ್ದೀವಿ. ಸೊ ಆ ಥರ ಮಾಡ್ತಾನೆ ಅವನು. ನಾವು ಸಣ್ಣ ಪುಟ್ಟ ವಿಷಯಗಳನ್ನೆಲ್ಲ ಅಲ್ವಾ ಅವ್ನು ಚಿಕ್ಕವನಿರುವಾಗಿಂದನೂ ಹೇಳ್ಕೊಟ್ಟಿರೋದ್ರಿಂದ ಅವನು ಅದನ್ನೇ ಫಾಲೋ ಮಾಡ್ತಾನೆ. ಇನ್ನು ಅವ್ನು ಟಾಯ್ಸ್ನೆಲ್ಲ ತೊಗೊಂಡು ಆಟ ಆಡ್ಬಿಟ್ಟು ಎಲ್ಲಿ ಇಡಬೇಕು ಅದನ್ನು ಅದೇ ಜಾಗದಲ್ಲಿ ಎತ್ತಿಡೋದಾಗಿರ್ಬೋದು, ಮತ್ತು ಅವ್ನ ರೂಮ್ನ ಅವ್ನು ಹೆಂಗೆ ಕ್ಲೀನಾಗಿ ಇಟ್ಕೋಬೇಕು ಅನ್ನೋದಾಗಿರ್ಬೋದು, ಅದನ್ನೆಲ್ಲ ಅವನೇ ಮಾಡ್ಕೊತಾನೆ. ಇನ್ನು ಸಣ್ಣ ಪುಟ್ಟದ ಮಕ್ಕಳಂತೂ ಅಲ್ಲಿ ಇಲ್ಲಿ ಧೂಳು ಮಾಡೋದು, ಗಲೀಜು ಮಾಡೋದು ಇದೆಲ್ಲ ಕಾಮನ್ನೇ. ಬಟ್ ಅವ್ನ ಟಾಯ್ಸ್ ಎಲ್ಲ ಏನಿರುತ್ತೆ ಅದನ್ನು ತೊಗೊಂಡು ಆಟ ಆಡ್ಬಿಟ್ಟು ಎತ್ತಿಡೋದಾಗಿರ್ಬೋದು, ಇಂಥದನ್ನೆಲ್ಲ ಅವನು ಅಚ್ಚುಕಟ್ಟಾಗಿ ಮಾಡ್ತಾನೆ. ಸೊ ನನಗೆ ಅದ್ರ ಬಗ್ಗೆಲೆಲ್ಲ ಏನೂ ಯೋಚನೆ ಮಾಡೋ ಥರನೇ ಇಲ್ಲ. ಇನ್ನು ಈಗ ನಾನು ವ್ಯಾಕ್ಯೂಮ್ ಕ್ಲೀನರೆಲ್ಲ ಕ್ಲೀನ್ ಮಾಡ್ಕೊಂಬರ್ತೀನಿ ಅಪ್ಪು ಅಂತಂದಿದ್ದಕ್ಕೆ ಅವನು ಪಾಪ ಎದ್ಬಿಟ್ಟು ಸೈಡಿಗೆ ಹೋದ, ಮಮ್ಮಿ ಎಲ್ಲ ಕ್ಲೀನ್ ಮಾಡ್ತಾರೆ ಇವಾಗ ಅಂತ ಅಂದ್ಬಿಟ್ಟು. ಸೊ ಈ ಥರ ನಾನೆಲ್ಲ ಏನಾದ್ರು ಕೆಲಸ ಮಾಡುವಾಗ ನನ್ನ ಜೊತೇಲಿರ್ತಾನೆ, ನನಗೆ ಹೆಲ್ಪ್ ಮಾಡಿಕೊಡ್ತಾನೆ ಅವ್ನ ಕೈಲಿ ಆದಷ್ಟುನು. ಸೊ ಈ ರೀತಿ ಆದಷ್ಟು ಮಾಡ್ತಾನೆ ಫ್ರೆಂಡ್ಸ್ ಅವನು. ನನಗದು ತುಂಬಾ ಖುಷಿಯಾಗುತ್ತೆ. ಮತ್ತು ಅವನು ಅಷ್ಟೊಂದು ತೀಟೆ ಕೆಲಸ ಮಾಡೋದು ಅದೆಲ್ಲ ಏನೂ ಇಲ್ಲ. ನಾವು ಹೆಂಗೆ ಹೇಳ್ತೀವೋ ಅವ್ನು ಕೇಳ್ತಾನೆ. ಅವನ್ನ ಈಸಿ ಮೇಂಟೆನೆನ್ಸ್ ಅಂತಲೇ ಹೇಳ್ಬೋದು ಒಂಥರ. ಇನ್ನು ಜೀವನ್ ಕೂಡ ಸರಿ ಕಾಫಿ ಮಾಡ್ಕೊಂಬಂದ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಹೋದರು. ನಾನು ಅಷ್ಟೊತ್ತಿಗೆ ಮ್ಯಾಟೆಲ್ಲನೂ ಕೂಡ ವ್ಯಾಕ್ಯೂಮ್ ಮಾಡ್ಕೊಂಬಿಡೋಣ ಅಂತ ಮಾಡ್ತಾಯಿದ್ದೆ. ಸೊ ಅಷ್ಟೊತ್ತಿಗೆ ತಗೋ ಕಾಫಿ ಅಂದ್ಬಿಟ್ಟು ತೊಗೊಂಬಂದರು. ಸೊ ಈ ಥರ ಜೀವನ್ ಇವಾಗ ನನಗೆ ಈ ಥರ ಕಾಫಿ ಮಾಡ್ಕೊಡೋದಾಗಿರ್ಬೋದು, ಆಮೇಲೆ ನನ್ನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು. ಸೊ ಈ ಥರ ಮನೇಲಿದ್ದಾಗ ಆಲ್ಮೋಸ್ಟ್ ಅವ್ರು ನನ್ನ ಜೊತೆಲೇ ಇರ್ತಾರೆ ಅಂತಲೇ ಹೇಳ್ಬೋದು. ನಾನು ಲಾಸ್ಟ್ ವ್ಲಾಗ್ನಲ್ಲೂ ಕೂಡ ಹೇಳಿದ್ದೆ, ತುಂಬ ಖುಷಿಯಾಗುತ್ತೆ ಇವಾಗ ಅವ್ರು ನನ್ನನ್ನು ಕೇರ್ ಮಾಡೋ ರೀತಿ ಎಲ್ಲನೂ. ಅವ್ರೇನು ಈಗ ಅಂತ ಅಲ್ಲ, ಮುಂಚೆಯಿಂದನೂ ನನ್ನನ್ನು ಇದೇ ಥರನೇ ಕೇರ್ ಮಾಡ್ತಾರೆ, ತುಂಬ ಪ್ರೀತಿಯಿಂದನೇ ನೋಡ್ಕೊತಾರೆ. ಸೊ ತುಂಬ ಖುಷಿಯಾಗುತ್ತೆ. ಇವಾಗ ಕಾಫಿ ಕೂಡ ತೊಗೊಂಬಂದರು, ಇಬ್ಬರು ಹೀಗೆ ಮಾತಾಡಿಕೊಂಡು ಕಾಫಿನೂ ಕೂಡ ಕುಡಿದ್ವಿ. ಇನ್ನು ಇವತ್ತು ತಿಂಡಿ ಕೆಲಸನೂ ಕೂಡ ಏನೂ ಇಲ್ಲ. ನಾನು ಅಂದ್ಕೊಂಡೆ ಇವಾಗ ಹೇಗಿದ್ದರೂ ಹಿಂದಿನ ದಿನ ದೋಸೆ ಹಿಟ್ಟಿಗೆಲ್ಲ ರುಬ್ಬಿಟ್ಟಿದ್ನಲ್ವ, ಇವತ್ತು ಪಡ್ಡು ಏನಾದರೂ ಮಾಡಿಕೊಟ್ಬಿಡೋಣ ಅಂತ. ಸೊ ಪಡ್ಡುಗೆ ಅಂತ ಅಂದ್ಬಿಟ್ಟು ಚಟ್ನಿ ಮಾಡ್ತೀನಿ. ಸೊ ಇಷ್ಟೇ ಸಿಂಪಲ್ಲಾಗಿ ಇವತ್ತು ಹೇಗೋ ತಿಂಡಿ ಕೆಲಸನೂ ಕೂಡ ಆಗೋಗ್ಬಿಡುತ್ತೆ. ಇನ್ನು ಜೀವನ್ಗೆ ಕೂಡ ಪಡ್ಡು ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಅಪ್ಪುಗಂತೂ ಫೇವ್ರೆಟ್ ಅಂತಲೇ ಹೇಳ್ಬೋದು. ಅವನಿಗೆ ಬೇಕಾದರೆ ಒಂದು ವಾರ ಫುಲ್ಲು ದೋಸೆ ಕೊಡ್ತಾಯಿದ್ರೆ ದೋಸೆ ತಿಂತಾನೇ ಇರ್ತಾನೆ ಅವನು. 3 ಹೊತ್ತು ಕೊಟ್ಟರು ದೋಸೆ ತಿಂತಾನೆ, ಅವ್ನಿಗೆ ಅಷ್ಟು ಇಷ್ಟ. ಇನ್ನು ನನಗೂ ಕೂಡ ಈಗೀಗ ಆಗಲ್ಲ ಅಲ್ವಾ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಈ ರೀತಿ ಎಕ್ಸ್ಟ್ರಾ ಬ್ಯಾಟರ್ನ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ನನಗೂ ಕೂಡ ಒಂದು ಸ್ವಲ್ಪ ಆರಾಮಾಗಿ ಆಗುತ್ತೆ ಅಡುಗೆ ಕೆಲಸ ಮತ್ತು ತಿಂಡಿ ಕೆಲಸ ಎಲ್ಲನೂ ಅಂತ. ಈಗ ದೋಸೆ ಏನಾದರೂ ಇತ್ತು ಅಂದರೆ ಅದಕ್ಕೇನಾದರೂ ಪಲ್ಯ ಅಥವಾ ಏನಾದರೂ ಗ್ರೇವಿ ಆ ಥರ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ಅಡುಗೆ ಕೆಲಸನೂ ಕೂಡ ಮುಗ್ದೋಗ್ಬಿಡುತ್ತೆ. ಇನ್ನಿವತ್ತು ಸ್ವಲ್ಪ ಮನೆ ಕೆಲಸನೂ ಕೂಡ ಜಾಸ್ತಿನೇ ಇತ್ತು. ಒಂದು ಸ್ವಲ್ಪ ಕರ್ಟನ್ಸ್ ಎಲ್ಲನೂ ಕೂಡ ವಾಷಿಗೆ ಹಾಕೋಣ ಅಂತ ಅಂದ್ಕೊಂಡ್ವಿ. ಇನ್ನೇನು ಡೆಲಿವರಿ ಟೈಮ್ ಕೂಡ ಹತ್ರ ಬಂತಲ್ವ, ಆಮೇಲೆ ಮಗು ಬಂದಾಗ ಇನ್ಫೆಕ್ಷನ್ ಎಲ್ಲ ಆಗೋದು ಬೇಡ, ಸುಮ್ಮನೆ ಕ್ಲೀನಾಗಿತ್ತು ಅಂದರೆ ಆವಾಗ ಮಗುಗೂ ಕೂಡ ಹೈಜೀನ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಕರ್ಟನ್ಸ್ ಎಲ್ಲ ನೀಟಾಗಿ ವಾಶ್ಗೆ ಹಾಕ್ಬಿಡೋಣ, ಆಮೇಲೆ ಬೆಡ್ ಸ್ಪ್ರೆಡ್ ಎಲ್ಲನೂ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಇನ್ನು ದಿನ ಹತ್ತಿರ ಮಾಡಿಕೊಂಡು ಅವೆಲ್ಲ ಮಾಡೋದಕ್ಕೆ ನಿಜವಾಗ್ಲೂ ಆಗೋಲ್ಲ. ಯಾಕಂದರೆ ವೀಕ್ ಡೇಸಲ್ಲಿ ನಂದು ಡೆಲಿವರಿ ಇರೋದ್ರಿಂದ ಮತ್ತು ಆಮೇಲೆ ಅವೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ನನಗೂ ಕೂಡ ಸಾಕಾದಂಗೆ ಆಗೋಗ್ಬಿಡುತ್ತೆ. ಜೊತೆಗೆ ಜೀವನ್ ಕೂಡ ನನ್ನ ಜೊತೇಲಿ ಇರೋಕ್ಕಾಗಲ್ಲ ಆವಾಗ. ಸೊ ಹಾಗಾಗಿ ಇವತ್ತೆಲ್ಲನೂ ಕೂಡ ಕೆಲಸಗಳನ್ನ ಮಾಡ್ಕೊಳ್ಳೋಣ ಆ ಥರ ಅಂತ ಅಂದ್ಕೊಂಡಿದ್ದೀವಿ.
ಇನ್ನು ಟಿ ವಿನಲ್ಲಿ ನಾನು ಹೀಗೆ ಒಬ್ಬರು ವ್ಲಾಗ್ನ ನೋಡ್ತಾ ಇದ್ದೆ. ಸೊ ಅವರು ಫಸ್ಟಿಂದನೂ ಕೂಡ ಅವ್ರ ವ್ಲಾಗಲ್ಲಿ ಗರ್ಲ್ ಬೇಬಿನೇ ಆಗುತ್ತೆ ಅಂತ ಅಂದ್ಬಿಟ್ಟು ತುಂಬ ಆಸೆ ಪಟ್ಕೊಂಡಿದ್ರು. ಹಾಗೆಯೇ ತುಂಬ ಜನ ಕೂಡ ಅವ್ರಿಗೆ ಕಮೆಂಟ್ ಮಾಡ್ತಾ ಇದ್ದಿದ್ದು ಗರ್ಲ್ ಬೇಬಿನೇ ಆಗಲಿ ಅಂತ. ಬಟ್ ನೋಡಿದ್ರೆ ಇವತ್ತಿನ ವ್ಲಾಗಲ್ಲಿ ಬಾಯ್ ಬೇಬಿ ಆಗಿಬಿಟ್ಟಿದೆ. ನಾನು ಅದೇ ಹೇಳ್ತಾ ಇದ್ದೆ, ನೋಡು ಅವ್ರು ಗರ್ಲ್ ಬೇಬಿ ಆಗಲಿ ಅಂತ ಅನ್ಕೊತಿದ್ರು, ನೋಡಿದ್ರೆ ಬಾಯ್ ಬೇಬಿ ಆಗಿಬಿಟ್ಟಿದೆ ಅಂತ. ಆಮೇಲೆ ಇಷ್ಟು ದಿನ ನಾನು ಚೈನೀಸ್ ಕ್ಯಾಲೆಂಡರ್ ಚೆಕ್ ಮಾಡೇ ಇರಲಿಲ್ಲ ನನಗೆ ಯಾವ ಮಗು ಆಗುತ್ತೆ ಏನು ಅಂತ. ಅದು ನೋಡಿ ಇವತ್ತು ಅದು ಏನೋ ಕ್ಯೂರಿಯಾಸಿಟಿಯಿಂದ ಸರಿ ಚೆಕ್ ಮಾಡಿಬಿಡೋಣ ಚೈನೀಸ್ ಕ್ಯಾಲೆಂಡರಲ್ಲಿ ಯಾವ ಮಗು ಆಗುತ್ತೆ ನೋಡೋಣ ಅಂತ ಅಂದ್ಬಿಟ್ಟು ಚೆಕ್ ಕೂಡ ಮಾಡಿದೆ. ಚೈನೀಸ್ ಕ್ಯಾಲೆಂಡರಲ್ಲಿ ಇಷ್ಟು ದಿನ ಬಿಟ್ಬಿಟ್ಟು ಇವಾಗ ಚೆಕ್ ಮಾಡ್ತಾ ಇದ್ದೀನಿ ಯಾವ ಮಗು ಇರ್ಬೋದು ಹೇಳಿ ನೋಡೋಣ. ಯಾವ್ದು ಹೇಳು? ಹಾಂ, ಮಾರ್ಚಾ ಡೇಟು, ಕನ್ಸೆಪ್ಷನ್ ಡೇಟು ಮಾರ್ಚು. ಆವಾಗ ನನಗೆ 27 ಇತ್ತು ಏಜು. ಯಾವುದು ಹೆಣ್ಮಗು ಅಂತ ಐತೆ. ಹೂವ ಹೆಣ್ಮಗನ ನೀನು. ಇನ್ನೂ ಅಂದುಬಿಟ್ರೆ ದೇವ್ರೇ ಸಾಕಪ್ಪ. ನೋಡಿ ಜೀವನನೇ ಜೀವನ ಯಾಕೆ ಬೇಕು ಈ ಜೀವನ? ಜೀವನದಲ್ಲಿ ಗಂಡುಗಳೇ ನೋಡ್ತಾ ಇದೀವಲ್ಲ, ಹೆಣ್ಣು ಒಂದು ಗತಿಗಿಲ್ವಲ್ಲ ಅಂತ. ಇವಾಗ ಚೈತ್ರ ಅವ್ರು ಕಳ್ಸಿದ್ರಲ್ಲ ನೋಡ್ತಾ ಇರೋದು. ನಾನು ನೋಡೇ ಇರಲಿಲ್ಲ ಅದನ್ನ ಚೈನೀಸ್ ಕ್ಯಾಲೆಂಡರ್. ಒಂದ್ಸಲಿ ಸುಪ್ರಿಯಾ ಹೇಳಿದ್ರು ಆವಾಗ. ಒಂಚೂರು ಮಿಸ್ ಆಗ್ಬಿಟ್ರೆ 28 ಅಂತ ಲೆಕ್ಕ ತಗೊಂಡ್ರೆ ಆಕ್ಚುಲಾಗಿ ನೀವು ಆವಾಗ ಮೇ ಅಲ್ವಾ ನಾನು ಬರ್ತಾರೆ. ಮೇ ಅಂದರೆ ಇನ್ನು ಮಾರ್ಚಲ್ಲಿ ಕನ್ಸೆಪ್ಷನ್ ಡೇಟ್ ಅಂತ ಲೆಕ್ಕ ತೊಗೊಂಡ್ರೆ ಅವಾಗ ನಾನು 27 ಏಜು. ಮಾರ್ಚ್ ಆದಮೇಲೆ ಮೇ ತೊಗೊಂಡ್ರೆ 28 ಗಂಡು ನೋಟು. ಆ ಕಡೆಗೆ ಒಂದೇ ಒಂದು ಸ್ಟೆಪ್ಪಲ್ಲಿ ಗಂಡು ಮಗು ಐತೆ. ಹಾಂ, ಕನ್ಸೆಪ್ಷನ್ ಡೇಟಲ್ಲಿ ಅಯ್ಯೋ ದೇವ್ರೆ ಯಾವುದೋ ಒಂದು ಹೆಣ್ಮಗುನೇ ಆಗ್ಬಿಡಪ್ಪ ಸರ್. ಹೆಣ್ಮಗು ಅಂತ ಏನಾದ್ರು ಹೆಣ್ಮಗು ಅಂದ್ರೆ ಓ ಹೆಣ್ಮಗು ಅದು ಬಂದಿದ ತಕ್ಷಣ ಓ ಹೆಣ್ಮಗು ಖುಷಿ ಆಗುತ್ತೆ ನನಗೆ. ಇದೇನು ಎಣ್ಣೆನಾ? ಅಲ್ಲಿ 3D ಮಾಡ್ಸೋಣ ರೀತಿ ಅದೊಂದೇ ಒಂದು ಮಾಡ್ಸೋಣ ಬಾರಿ. ಇನ್ನೊಂದು ನಾನು ನೋಡ್ಬೇಕು ಹೆಂಗಿರುತ್ತೆ ಅಂತ. ಪ್ಲೀಸ್ ಈಗ ಆಗಲ್ಲ ಮಾಡಿಸ್ತಾರೆ. ನಿಂಗೆ ಯಾಕೆ ಎಲ್ಲ ನೋಡ್ಬೇಕು ಪ್ಲೀಸ್. 3D ಏನಿಲ್ಲ. ನೀ ಆಯ್ತು, ನೀನು ಕೊಡ್ಬೇಡ, ನಾನೇ ಕೊಟ್ಕೊಂಡು ನಾನೇ ಮಾಡ್ತೀನಿ. ಇದೆಲ್ಲ ಒಂದೇ ಟೈಮ್. ನಾನು ಹೆಂಗಿರುತ್ತೆ ಹೊಟ್ಟೆ ಒಳಗೆ, ಹೆಂಗಿರುತ್ತೆ ಆ ವಿಜುವಲೈಸ್ ನಾನು ನೋಡ್ಬೇಕು. ಹೆಂಗಿರುತ್ತೆ, ಹಿಂಗೆ ಕುತ್ಕೊಂಡಿರುತ್ತ ಅಂತೆಲ್ಲ ನೋಡ್ಬೇಕು ನಾನು. ಪ್ಲೀಸ್ ಹಿಂಗಿರುತ್ತೆ. ಹೆಂಗೆ ನೀವು ನಿಂತಾರ ಹೆಂಗಿರುತ್ತೆ? ಹಿಂಗೆಲ್ಲ ಅದು ಆಡ್ಸಕ್ ಜಾಗ ಇರುತ್ತೆ. ಏನಿದೆ ಖಾಲಿ ಸೈಟಾ? ಮಾಡ್ಸೋದು ನಾನು ಹಾಕ್ಬಿಟ್ಟಿದ್ದೆ. ಯಾಕೆ ಹಿಂಗೆ ಉದ್ರು ತರ ಬರ್ತಾಯಿದೆ? ನೀನಂತ ಪಸಂದಾಗಿ ಹುಟ್ಟಿದ್ದೆ ಅದಕ್ಕೆ. ಇರು ನೀರ ಫರ್ಮೆಂಟೇಷನ್ ಆಗಿರೋದು. ಉಪ್ಪು ಹಾಕ್ಬಿಟ್ಟು ಇಟ್ಬಿಟ್ಟಿದ್ದೆ ನಾನು ಚೂಡ. ಅವಾಗ ಬಾಣಂತನ ಟೈಮಲ್ಲಿ ಹಿಂಗೆ ರುಬ್ಬಿಟ್ಬಿಡೋಣ. ಭಾನುವಾರ ಬರ್ತೀವಿ ಅಂತ ರುಬ್ಬಿಟ್ಟು 11 ಗಂಟೆಗೆ ತಿಂತೀವಿ. ನಾನು ಏನಿದ್ರು ನಂಗೆ ಅದು ಅಭ್ಯಾಸ ಆಗೋಗೈತೆ. ಊಟ ಮಾಡ್ತೀನಿ ನೀನು ಬಿಡಪ್ಪ, ನಿಂಗೇನು ಯೋಚನೆ. ಹಿಂಗೆ ಹೆಂಗೆ ಅನ್ಸುತ್ತೆ ರೀ ಹೆಣ್ಮಕ್ಳು? ಹಾಂ ಏನು ಖುಷಿ. ಗಂಡ್ಮಗು ಅಂದ್ಬಿಟ್ರೆ ಗಂಡ್ಮಗು ಅಂದ್ರೆ ಏನು ಮಾಡೋಕ್ಕಾಗ್ತದೆ? ಅಪ್ಪು ಮಮ್ಮಿ ಸ್ವೆಟರ್ ತಗೊಂಬಲ್ಲಿ ಸೋಫಾ ಮೇಲೆ ಇತ್ತಲ್ಲ.
ಈಗ ನೋಡಿದ್ರೆ ಎಲ್ಲರೂ ಹೆಣ್ಮಗು ಅಂದ್ಕೊಂಡವ್ರಿಗೆಲ್ಲ ಗಂಡ್ಮಗು ಆಗ್ಬಿಡುತ್ತೆ. ನಾನು ಅದಕ್ಕೆ ಜಾಸ್ತಿ ಅನ್ಕೊಳ್ಳೋದು ಬೇಡ. ಸೊ ಚೈನೀಸ್ ಕ್ಯಾಲೆಂಡರ್ ನೋಡಿದೆ, ಅದ್ರ ಪ್ರಕಾರ ನನ್ನ ಏಜ್ ಮತ್ತು ಕನ್ಸೆಪ್ಷನ್ ಡೇಟ್ ಎಲ್ಲ ನೋಡಿದ್ರೆ ಗರ್ಲ್ ಬೇಬಿ ಅಂತ ಇತ್ತು. ಹಾಗಾಗಿ ನಾನು ಜೀವನ ಇಲ್ಲಿ ಮಾತಾಡ್ತಾ ಇದ್ವಿ, ಹೆಣ್ಮಗು ಆಗಿಬಿಟ್ರೆ ತುಂಬ ಖುಷಿ ಆಗುತ್ತೆ ಅಂತ. ಏನೂ ಮಾಡೋಕ್ಕಾಗಲ್ಲ, ನನಗೂ ಕೂಡ ಕರೆಕ್ಟಾಗಿ ಅದ್ರ ಬಗ್ಗೆ ಗೊತ್ತಿಲ್ಲ. ಕನ್ಸೆಪ್ಷನ್ ಡೇಟ್ ಪ್ರಕಾರ ತೊಗೊಳಕ್ಕೆ ಹೋದರೆ ಆವಾಗ ನನಗೆ ಏಜ್ ಬಂದುಬಿಟ್ಟು 27 ಇತ್ತು. ಆಮೇಲೆ ಮೇ 1 ನಂದು ಬರ್ತ್ಡೇ ಆಗಿದ್ದು, ಆಗ ನನಗೆ 28 ಆಯಿತು. ಸೊ ಇವಾಗ ಪ್ರೆಸೆಂಟ್ ಲೆಕ್ಕ ಹಾಕ್ಕೊಂಡ್ರೆ 28 ಇಯರ್ಸ್ ನನಗೆ. ಈ ಲೆಕ್ಕ ತೊಗೋಬೇಕಾ ಇಲ್ಲ ಆ ಲೆಕ್ಕ ತೊಗೋಬೇಕಾ ನನಗೆ ಗೊತ್ತಿಲ್ಲ. ಒಂದು ಅಂದಾಜಲ್ಲಿ ನಾನು ಅಂದ್ಕೊಂಡಿರೋದು ಓಕೆ ಫೈನ್ ಹೆಣ್ಮಗು ಅಂತ ಇದೆ, ನೋಡೋಣ. ಕನ್ಸೆಪ್ಷನ್ ಡೇಟ್ ಲೆಕ್ಕದಲ್ಲಿ ನನಗೆ ಆವಾಗ ಏಜ್ ಬಂದುಬಿಟ್ಟು 27 ಇತ್ತು. ಸೊ ಹೆಣ್ಮಗು ಅಂತ ಲೆಕ್ಕ ಬರುತ್ತೆ. ಇಫ್ ಇನ್ ಕೇಸ್ ಏನಾದರೂ ಬಾಯ್ ಬೇಬಿ ಆಗಿಬಿಟ್ರೆ ಏನು ಮಾಡೋದು ಅನ್ನೋದು ಸುಮ್ಮನೆ ಹೀಗೆ ಮಾತಾಡ್ತಾ ಇದ್ವಿ. ಯಾವುದೇ ಆಗಲಿ ಏನೇ ಆಗಲಿ ಇನ್ನೇನೋ ಒಂದು ಸ್ವಲ್ಪ ದಿನ, ಇನ್ನೊಂದು 5 ದಿನ ಅಷ್ಟೇನೆ. ಸೊ ನೋಡೋಣ ಯಾವ ಮಗು ಆಗುತ್ತೆ ಏನು ಅಂತ. ಇನ್ನು ಜೀವನ್ಗೆ ಕೂಡ ಪಡ್ಡು ಹಾಕ್ಬಿಟ್ಟು ಕೊಟ್ಟೆ. ಆಮೇಲೆ ಅಪ್ಪನೂ ಕೂಡ ತಿಂಡಿ ತಿಂತಿದ್ದ. ಸರಿ ಅಂದ್ಬಿಟ್ಟು ನಾನು ಈ ಕಡೆ ನನಗೇನು ಅಷ್ಟಾಗಿ ಪಡ್ಡು ತಿನ್ನಬೇಕಂತ ಅನ್ನಿಸ್ತಿರಲಿಲ್ಲ, ನಾನು ದೋಸೆ ಹಾಕ್ಕೊಂಡಿದ್ದೆ. ಸೊ ದೋಸೆ ತಿನ್ನೋಣ ಅಂತ ಅಂದ್ಬಿಟ್ಟು. ಮತ್ತು ನನಗೆ ಇದೊಂದು ಹ್ಯಾಬಿಟ್ ಇದೆ, ಏನಂದರೆ ನನಗೇನಾದರೂ ಕನ್ಫ್ಯೂಷನ್ ಆಗ್ತಿದ್ರೆ ಅಥವಾ ಮನಸ್ಸಲ್ಲಿ ಏನಾದರೂ ಓಡ್ತಿದ್ರೆ ಅಲ್ಲ, ಈ ಚೀಟಿಗಳು ಹಾಕ್ಬಿಟ್ಟು ಅದರೊಳಗೆ ಅಪ್ಪು ಕೈಲಿ 3 ಸಲ ಎತ್ತಿಸ್ತೀನಿ. ಸೊ ಮ್ಯಾಕ್ಸಿಮಮ್ ಯಾವ್ದು ಬರುತ್ತೆ ಅದ್ರ ಪ್ರಕಾರ ಲೆಕ್ಕ ತೊಗೊಳ್ತೀನಿ. ಸೊ ಈ ಥರ ಅದೇನೋ ನನ್ನ ನಂಬಿಕೆ ಅಷ್ಟೇನೆ. ಸೊ ನಾನು ಅಂದ್ಕೊಂಡೆ ಓಕೆ ಅಪ್ಪು ಕೈಯಲ್ಲಿ ಬಾಯ್ ಬೇಬಿ ಆಗುತ್ತಾ ಗರ್ಲ್ ಬೇಬಿ ಆಗುತ್ತಾ ಅಂತ ಚೀಟಿ ಹಾಕ್ಸೋಣ. ಸೊ ಅವ್ನು ಯಾವ್ದು ಮ್ಯಾಕ್ಸಿಮಮ್ ಎತ್ತುತ್ತಾನೆ ಸೊ ಅದ್ರ ಪ್ರಕಾರನೇ ಅಂದ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೋಸ್ಕರ ಚೀಟಿಗೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ, ಏನಾಗುತ್ತೆ ಏನು ನೋಡೋಣ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ನಾನು ಸುಮ್ಮನೆ ಅಪ್ಪು ಕೈಯಲ್ಲಿ ಒಂದು 3 ಸಲ ಎತ್ತಿಸೋಣ, ನೋಡೋಣ ಮ್ಯಾಕ್ಸಿಮಮ್ ಟೈಮ್ಸ್ ಯಾವ್ದು ಬರುತ್ತೆ ಅಂತ ಅಂದ್ಬಿಟ್ಟು 3 ಸಲ ಚೀಟಿನ ಎತ್ತಿಸ್ದೆ. 2 ಸಲ ಬಾಯ್ ಬಂತು, 1 ಸಲ ಗರ್ಲ್ ಬಂತು. ಸರಿ ಬಾಯ್ ಅಂತಲೇ ತೊಗೊಳ್ಳೋಣ, ಬಟ್ ಯಾಕೀಗ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳೋದಲ್ವಾ ಅಂದ್ಬಿಟ್ಟು ಮತ್ತೆ ನಾನೇ ಇನ್ನೊಂದು 2 ಸಲ ಎತ್ತಿದೆ. ಸೊ ಆವಾಗ ನನ್ನ ಕೈಯಲ್ಲಿ 2 ಸಲಿನೂ ಗರ್ಲ್ ಬೇಬಿ ಅಂತಲೇ ಬಂತು, ಬಟ್ ಅಪ್ಪು ಎತ್ತಿದಾಗ ಬಾಯ್ ಬೇಬಿ ಅಂತಲೇ ಬಂತು. ಸರಿ ಬಿಡು, ಇನ್ನೇನು ಜಾಸ್ತಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಇನ್ನೇನೊಂದು 5 ದಿನ, 5 ದಿನದಲ್ಲಿ ಈಗ ಯಾವ ಮಗು ಅಂತಲೇ ಗೊತ್ತಾಗ್ಬಿಡುತ್ತೆ, ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಳ್ಳೋದು ಅಂತ ಜೀವನ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ. ನಾನು ಇವತ್ತಿನವರೆಗೂ ಹೇಳ್ತೀನಿ, ಒಂದೇ ಒಂದು ದಿನಕ್ಕೂ ಕೂಡ ಚೈನೀಸ್ ಕ್ಯಾಲೆಂಡರ್ ತೊಗೊಂಡು ನನಗೆ ಯಾವ ಮಗು ಆಗುತ್ತೆ ಅಂತ ನಾನು ನೋಡೇ ಇರಲಿಲ್ಲ. ಅದೇನೋ ಸಡನ್ನಾಗಿ ಅನ್ನಿಸ್ತು ಇವತ್ತು ನೋಡಬೇಕು ಅಂತ, ಹಾಗಾಗಿ ಅದನ್ನು ನೋಡಿದ್ದಾಯಿತು. ಸೊ ನೋಡೋಣ, ಅದ್ರ ಪ್ರಕಾರ ಗರ್ಲ್ ಬೇಬಿ ಅಂತ ಇದೆ. ಹೆಣ್ಮಗು ಆದ್ರೇ ಖುಷಿ ನನಗೂ ಕೂಡ. ಬಟ್ ಗಂಡು ಮಗು ಆದ್ರೂ ಏನೂ ಮಾಡೋಕ್ಕಾಗಲ್ಲ, ಕೊಟ್ಟಿರೋದು ದೇವರು. ಯಾವ ಮಗು ಆಗಬೇಕು ಏನು ಅನ್ನೋದು ಆಲ್ರೆಡಿ ಕೊಟ್ಬಿಟ್ಟಿರ್ತಾನೆ. ಸೊ ಇನ್ನು ನೋಡಬೇಕು ಅಷ್ಟೇನೆ. ಇವಾಗ ಜೀವನ್ ಕೂಡ ಹಾಗೆ ತಿಂಡಿ ತಿಂದ್ಕೊಂಡು ಅವರು ಕೂಡ ಹೀಗೆ ಮಾತಾಡ್ತಾಯಿದ್ರು. ನಾನು ಕೂಡ ಇನ್ನೇನು ಟೈಮ್ ಆಯಿತು, ಆಲ್ರೆಡಿ ಟೈಮ್ 11:15 ಆಗೋಗ್ಬಿಟ್ಟಿತ್ತು. ಎದ್ದಿದ್ದು ಲೇಟ್ ಅಲ್ವಾ, ಸೊ ಕಾಫಿ ಕುಡಿದ್ಮೇಲೆ ನನಗೆ ಹಿಂದೆನೇ ತಿಂಡಿ ತಿನ್ನೋದಕ್ಕಾಗಲ್ಲ. ಹಾಗಾಗಿ ಹಿಂಗಾಡಿ ಒಂದು ಸ್ವಲ್ಪ ಟೈಮೇ ಆಗೋಯಿತು. ಸೊ ಇವಾಗ ಹೋಗಿ ತಿಂಡಿ ತಿನ್ನಬೇಕು, ಅದಾದಮೇಲೆ ಮನೆ ಕೆಲಸಗಳಿದ್ದಾವೆ ಅದನ್ನೆಲ್ಲ ಮಾಡ್ಕೋಬೇಕು. ಸೊ ಒಂದೊಂದಾಗೆ ಆಮೇಲೆ ಮಾಡ್ಕೊತಾ ಹೋಗೋಣ ಅಂತ. ಇನ್ನು ಇವತ್ತು ಜೀವನ್ಗೆ ನಾನೇ ಒಂದು ಸ್ವಲ್ಪ ಜಾಸ್ತಿ ಫೋರ್ಸ್ ಮಾಡ್ತಾಯಿದ್ದೆ, ಇವತ್ತು ಕಾಮಧೇನು ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಬರೋಣ ಬನ್ನಿ ಅಂತ ಅಂದ್ಬಿಟ್ಟು. ಯಾಕೆ ಅಂತಂದರೆ ಅದೇನೋ ನನಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು ಅನ್ನೋ ಥರ ಅನ್ನಿಸ್ತಾ ಇತ್ತು. ಹಾಗಾಗಿ ಕೇಳ್ತಾ ಇದ್ದೆ. ಬಟ್ ಜೀವನ್ ನಮ್ಮ ಮನೆಯಿಂದ ದೂರ ಆಗುತ್ತೆ, ಈ ಟೈಮಲ್ಲಿ ಅಷ್ಟು ದೂರ ಟ್ರಾವೆಲ್ ಮಾಡೋದು ಎಲ್ಲ ಇನ್ನು ಸರಿನಾ, ನೀನು ಆಟ ಆಡ್ತೀಯಾ ಹಂಗೆ ಹಿಂಗೆ ಅಂತೆಲ್ಲ ಬೈತಾಯಿದ್ರು. ಬಟ್ ನನಗೆ ಒಂದ್ಸಲಿ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ. ನೋಡೋಣ ಹೇಗಾಗುತ್ತೆ ಅಂತ, ಇನ್ನು ಸಂಜೆವರೆಗೂ ಟೈಮ್ ಇದೆ ಅಲ್ಲ. ಅಂದಿದ್ರು ಮಾಡಲ್ಲ ಅಲ್ಲ, ಲೈಕ್ ನಾನು ಅನ್ಕೊಂಡ್ಬಿಟ್ಟಿದ್ದೀನಿ ನೀವು ಒಳ್ಳೆ ಗಂಡ ಅಂತ. ನಿನ್ನನ್ನು ಬಿಟ್ಟು ಯಾರಾದ್ರು ಬೇರೆ ಮದುವೆ ಮಾಡ್ಕೊಂಡಿದ್ದೀನಿ
ಈ ಪಾಟಿ ಕುಸ್ತಿಗಿರ್ತಿರ್ಲಿಲ್ಲ. ಇಲ್ಲ ಸೊ ಹೀಗೆ ಮಾತಾಡೋವಾಗ ಏನೋ ಇದೊಂದು ವಿಷಯ ಬಂತು, ಹಾಗೆ ಜೀವನ್ಗೆ ಹೇಳ್ತಾ ಇದ್ದೆ ಅದನ್ನು. ನನಗೇನಾದ್ರು ಇದ್ದರೆ ಮನಸ್ಸಲ್ಲಿ ನಾನು ಅದನ್ನು ಓಪನ್ ಆಗಿ ಹೇಳ್ಬಿಡ್ತೀನಿ, ಬಟ್ ಜೀವನ ಅದನ್ನೆಲ್ಲ ಹೇಳ್ಕೊಳ್ಳೋದೇ ಇಲ್ಲ. ಸೊ ಕೆಲವೊಂದಷ್ಟು ವಿಚಾರಗಳನ್ನ ಬಾಯ್ಬಿಟ್ಟು ಹೇಳಿದಾಗಲೇ ಅದು ಗೊತ್ತಾಗೋದು. ಸೊ ತುಂಬ ಎಕ್ಸ್ಪ್ರೆಸಿವ್ ಆಗಿರಬೇಕು ಅಷ್ಟನ್ನೇ. ಸೊ ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.